ಈ ಚಿತ್ರ ಒಡಹುಟ್ಟಿದವರು ಚಿತ್ರದ ಒಂದು ಸಾಹಸ ದೃಶ್ಯದ ಸನ್ನಿವೇಶ ನಡೀತಾ ಇತ್ತು. ಆವಾಗ ತೆಗೆದಂಥ ಚಿತ್ರ. ಈ ಸಾಹಸ ದೃಶ್ಯಗಳನ್ನು ಫೈಟಿಂಗ್ ಅಂತ ಹೇಳ್ತೀವಿ ರಾಜ್ಕುಮಾರ್ ಅವರು ತುಂಬ ಇಷ್ಟ. ಸಿನಿಮಾ ನೋಡುವಾಗಲೂ ಅವ್ರಿಗೆ ಫೈಟಿಂಗ್ ನೋಡಿದ ತಕ್ಷಣ ತುಂಬ ಥ್ರಿಲ್ ಹಾಕ್ಕೊಂಡು ನೋಡ್ತಾ ಇರೋರು ಯಾವುದೇ ಸಿನಿಮಾ. ಇದರಲ್ಲಿ ಸಂಪೂರ್ಣವಾಗಿ ತೊಳ್ಕೊಂಡಿದ್ರು. ಯಾವ ರೀತಿ ಬರಬೇಕು, ಯಾವ ರೀತಿ ಬೀಳಬೇಕು ಎಲ್ಲ ಅವರು ಭಾಳ ಜೋಶಿಂದ ಮಾಡ್ತಾಯಿದ್ರು. ಅದನ್ನು ವಜ್ರಮುನಿಯವ್ರ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾನು ಹಿಂಗೆ ಬರ್ತೀನಿ, ಅವಾಗ ನೀವು ಈ ಥರ ಮಾಡೋದು, ನಾನು ಈ ಥರ ಹೋಗ್ತೀನಿ, ಈ ಥರ ಏನೋ ಹೇಳ್ತಾಯಿದ್ರು. ಆವಾಗ ಆ ದೃಶ್ಯ ಒಂದಷ್ಟು ಜನ ಏನೋ ಅಡ್ಡ ಬರ್ತಾರೆ, ಈ ಥರ ಎಲ್ಲ ಇತ್ತು. ಅದಾದ ತಕ್ಷಣ ನನಗೆ ಒಂದು ಕಡೆ ಸ್ವಲ್ಪ ಹೇಗಂದ್ರೆ ರಾಜ್ಕುಮಾರ್ ಅವ್ರಿಗೆ ತಲೆಗೆ ಎಟ್ಟು ಬೀಳ್ತಿತ್ತೇನೋ ಅನ್ನಿಸ್ತು. ನಾನು ಅವರು ಅದನ್ನು ಮುಗಿಸ್ಕೊಂಡು ಬಂದು ಕೂತ್ಕೊಂಡಾಗ ಹೇಳಿದೆ, ಈಗ ನೀವು ಬರುವಾಗ ಒಂದು ಸಣ್ಣ ಕಾಲು ತಾಗಿದ್ರು ನಿಮ್ಮ ತಲೆ ತಾಗ್ತಿತ್ತೇನೋ ಅಂತ ಭಯ ಆಯಿತು ಸರ್. ಈ ಸಾಹಸ ದೃಶ್ಯಗಳು ಭಾಳ ರಿಸ್ಕಿ ಅಲ್ವೇ ಅಂತಂದೆ. ಇದು ರಿಸ್ಕ್ ಇದ್ದೇ ಇರುತ್ತೆ, ಸ್ವಲ್ಪ ಮಟ್ಟಿಗೆ ರಿಸ್ಕ್ ತೊಗೋಬೇಕಾಗುತ್ತೆ, ಸ್ವಲ್ಪ ನಮ್ಮ ಹುಷಾರಿಲ್ಲೂ ನಾವು ಇರಬೇಕು ಅಂತಂದರು. ಆಮೇಲೆ ಹೇಳಿದೆ, ಈ ಥರ ಅಪಾಯಕಾರಿಯಾಗಿ ಯಾವುದಾದ್ರೂ ಅನುಭವಗಳು ನಿಮ್ಮ ಶೂಟಿಂಗ್ ಸಮಯದಲ್ಲಿ ಆಗಿದ್ದು ನೆನಪಿದೆಯಾ ಸರ್ ಯಾವುದಾದ್ರು? ಅದಕ್ಕೆ ಹೇಳ್ತು. ಮೊದಲನೇದಾಗಿ ಬೆಟ್ಟದ ಹುಲಿ ಅಂತ ಒಂದು ಚಿತ್ರ. ಆ ಚಿತ್ರದಲ್ಲಿ ಏನಪ್ಪ ಅಂದರೆ ಒಂದು ದೊಡ್ಡ ಒಂದು ಹುಲಿ ಜೊತೆ ಸೆಣಸಾಡುವಂಥ ಒಂದು ದೃಶ್ಯ ಇತ್ತು. ಅದಕ್ಕೆ ಸಾಹಸ ಸಂಯೋಜಕರು ಅದನ್ನು ಸಂಯೋಜನೆ ಮಾಡಿದರು. ಅಲ್ಲಿ ಆ ಹುಲಿ ಜೊತೆ ಇವರು ಕಾದಾಡ್ತಾಯಿದ್ರು. ಆ ಹುಲಿ ಎಷ್ಟೇ ಸಾಕಿದ್ರು, ಅದನ್ನು ಪಳಗಿಸಿದ್ರು ಕೂಡ ಅವುಗಳ ಮೂಲತಃ ಅವಳ ಸ್ವಭಾವ ಕ್ರೂರ ಸ್ವಭಾವನೇ. ಇವರು ಆ ಥರ ಫೈಟ್ ಮಾಡ್ತಾಯಿದ್ರು. ಎಲ್ಲೋ ಅದಕ್ಕೆ ಇರಿಟೇಟ್ ಆಯಿತು, ಏನೋ ಅದಕ್ಕೆ ಏನಾಯಿತೋ ಗೊತ್ತಿಲ್ಲ. ಒಟ್ಟಿಗೆ ಮುಂದಿನ ಎರಡು ಕಾಲುಗಳು ಹಿಂಗೆ ಇಟ್ಕೊಂಡು ಅವ್ರು ಫೈಟ್ ಮಾಡಬೇಕು. ಅದಲ್ಲಿಂದ ಕೈಯಿಂದ ಬಿಡಿಸ್ಕೊಂಡು ತಪ್ಪಿಬಿಟ್ಟು ರಾಜ್ಕುಮಾರ್ ಎದೆಗೆ ಒಂದು ರಪ್ ಅಂತ ಹೊಡೆದಿದೆ. ರಾಜ್ಕುಮಾರ್ ಅವರು ಹೇಳ್ತಾಯಿದ್ರು, ಈ ಹುಲಿಯ ಪಾಂಜ ಅಂತಾರೆ, ಹುಲಿಯ ಪಾಂಜಾದ ಹೊಡೆತ ಅನ್ನೋದಿದೆಯಲ್ಲ ಅದೇನು ಅಂತ ನನಗೆ ಆವತ್ತೇ ಗೊತ್ತಾಗಿದ್ದು ಅಂತ. ಅದಾಗಿ 8 ತಿಂಗಳು ಅದು ಕೆಂಪಗಾಗಿ ಉಳಿದಿತ್ತಂತೆ. ಅಂದರೆ ಒಂಥರ ನಮ್ನೆಸ್, ಮುಟ್ಟಿದ್ರೆ ಫೀಲ್ ಆಗ್ತಿಲ್ಲ, ಅಷ್ಟು ಕೆಂಪಾಗಿ ಹೆಪ್ಪುಗಟ್ಟು ಹೋಗ್ಬಿಟ್ಟಿದೆ, ಒಳಗಡೆ ರಕ್ತ ಇಲ್ಲ. 8 ತಿಂಗಳಾಯ್ತು ಅಂದರೆ ಅದು ಮತ್ತೆ ಮರಳಿ ಯಥಾಸ್ಥಿತಿಗೆ ಬರಬೇಕಾದ್ರೆ. ಈ ಥರ ಬೆಟ್ಟದ ಹುಲಿಯ ಸನ್ನಿವೇಶ ಒಂದು. ಇದಾದಮೇಲೆ ಬಹುದೂರ್ ಗಂಡು, ಅದಕ್ಕಿಂತ ಮುಂಚೆ ಕಠಾರಿ ವೀರ ಚಿತ್ರದ ಒಂದು ಸನ್ನಿವೇಶ ಇರೋದು. ಕಠಾರಿ ವೀರದಲ್ಲಿ ಕತ್ತಿ ಯುದ್ಧ. ಈ ಸಾಹಸ ಅಂದಮೇಲೆ ಎಲ್ಲವೂ ತಿಳ್ಕೋಬೇಕು, ಬರೀ ಹೊಡೆದಾಟ ಮುಷ್ಟಿ ಯುದ್ಧ ಅಲ್ಲ. ಈ ಕಡೆ ಕತ್ತಿ ಯುದ್ಧನೂ ಕಲ್ತ್ಕೊಂಡಿದ್ದೆ, ಹಾರ್ಸ್ ರೈಡಿಂಗ್ ಕಲಿಬೇಕಾಗುತ್ತೆ, ಎಲ್ಲ ರೀತಿಯ ಸಾಹಸಗಳು. ಯಾಕಂದರೆ ಆಯಾ ಐತಿಹಾಸಿಕ ಚಿತ್ರಗಳು ತಕ್ಕ ಹಾಗೂ ಸಾಮಾಜಿಕ ಚಿತ್ರಗಳಿಗೆ, ಬಾಂಡ್ ಸಿನಿಮಾಗಳು, ಈ ರೀತಿ ಬೇರೆ ಬೇರೆ ವಿಭಿನ್ನವಾದ ಪಾತ್ರಗಳು ಮಾಡಿರೋದ್ರಿಂದ ಎಲ್ಲ ರೀತಿಯ ಸಾಹಸ ದೃಶ್ಯಗಳನ್ನ ಅವರು ಕಲಿಬೇಕಾಗಿತ್ತು, ಅವ್ರು ಮಾಡಬೇಕಾಗಿತ್ತು. ಸೊ ಕಠಾರಿ ವೀರದಲ್ಲಿ ಏನಾಯಿತು, ಉದಯ್ ಕುಮಾರ್ಗೂ ಇವ್ರಿಗೂ ಒಂದು ಕತ್ತಿ ಯುದ್ಧ, ಕತ್ತಿ ಕಾಳಗ. ಈ ಕಾಳಗ ಮಾಡೋದು ಏನಾಯಿತು, ಆ ಕತ್ತಿಗಳೆಲ್ಲ ಗಟ್ಟಿ ಕತ್ತಿಗಳೆಲ್ಲ ಆ ಥರ ಒಂಥರ ಕತ್ತಿಗಳು ಭಾಳ ಶಾರ್ಪ್ ಇರೋವು. ಇವರು ಮಾಡ್ತಿರುವಾಗ ಏನಾಗಿದೆ, ಉದಯ್ ಕುಮಾರ್ ಅವ್ರ ಕತ್ತಿ ಬೀಸಿದಾಗ ರಾಜ್ಕುಮಾರ್ ಅವ್ರ ಕಣ್ಣಿನ ಮೇಲೆ ಈಗ ಹೊರಟೋಗ್ಬಿಟ್ಟಿದೆ. ಅದು ಚಳ್ಳ ಅಂತ ರಕ್ತ ಬಂದ ಮೇಲೆ ತಕ್ಷಣ ಶೂಟಿಂಗ್ ನಿಂತೋಯ್ತು. ಏನಿದೆ ಅದನ್ನು ವೈದ್ಯಕೀಯ ಚಿಕಿತ್ಸೆ ಏನು ಕೊಡಬೇಕು ಅದೆಲ್ಲ ಕೊಟ್ಟರು. ಆದರೂ ಅದು ಭಾಳ ದಿವಸ ಅವ್ರಿಗೆ ನೋವು ಇತ್ತು. ಇದೆಲ್ಲ ಗಾಯ ಆಗಿದ್ದು, ಅದು ಘಾಸಿಗೊಳಿಸಿತ್ತು ಸ್ವಲ್ಪ ಕಣ್ಣನ್ನು. ಆವಾಗ ರಾಜ್ಕುಮಾರ್ ಅಭಿಮಾನಿಗಳ ರುಚಿಗಿದ್ದಿದ್ರಂತೆ. ಅವರು ಉದಯ್ ಕುಮಾರ್ ಬೇಕು ಅಂತ ಮಾಡಿದ್ದಾರೆ ಈ ಥರ ಎಲ್ಲ ಬಹಳ ಅದರ ಬಗ್ಗೆ ಸುದ್ದಿ ಹಬ್ಬದ ಮೇಲೆ ಸ್ವತಃ ರಾಜ್ಕುಮಾರ್ ಅವರೇ ಹೊರಗಡೆ ಬಂದು, ಇಲ್ಲ ಅವ್ರ ತಪ್ಪೇನೂ ಇಲ್ಲ, ಅದು ಅವ್ರು ನಾನು ಎಡಗಡೆ ವಾರ ಬದಲು ಬಲಗಡೆ ವಾರ ಬಿಟ್ಟೆ, ಅವಾಗ ಅದು ಅಕಸ್ಮಾತ್ ಆಗ್ತಿದ್ರಂತೆ, ಅವ್ರ ತಪ್ಪೇನಿಲ್ಲ ಅಂತ ಹೇಳಿದ್ಮೇಲೆ ಅವ್ರು ಸ್ವಲ್ಪ ಶಾಂತರಾದ್ರಂತೆ. ಒಟ್ಟಲ್ಲಿ ಅಭಿಮಾನಿಗಳನ್ನ ಶಾಂತಿ ಪಡಿಸ್ಬೇಕಾಗಿತ್ತು ರಾಜ್ಕುಮಾರ್, ಯಾಕಂದರೆ ಇದು ಇನ್ನೊಂದು ಮಟ್ಟಕ್ಕೆ ಹೋಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಇದಾದಮೇಲೆ ಬಹುದೂರ್ ಗಂಡಲ್ಲಿ ಇಡೀ ಒಂದು ಹಾಡು, ಅದು ಗಂಡು ಎಂದರೆ ಗಂಡು ಹಾಡು, ಕುದುರೆ ಮೇಲೇ ಹೋಗೋಗ್ಬಿಡುತ್ತೆ. ಮತ್ತು ಹಲವಾರು ಸಾಹಸ ಸಂಯೋಜನೆಗಳು, ಸಾಹಸ ದೃಶ್ಯಗಳು, ಕುದುರೆ ಮೇಲೆ ಕೂತು ಅವ್ರು ಫೈಟ್ ಮಾಡೋಂಥದ್ದು. ಅದರಲ್ಲಿ ಒಂದ್ಸಲ ಏನಾಗಿದೆ, ಈ ರೀತಿ ಕುದುರೆ ಮೇಲೆ ಕೂತಾಗ, ಕುದುರೆ ಭಾಳ ಫ್ರೆಂಡ್ಲಿ ಪ್ರಾಣಿ, ಆದರೆ ಅದೇನಾದ್ರು ಕೆರಳಿದ್ರೆ ಅದು ಎಷ್ಟೇ ಲಗ ಬೆಳೆದು ಕೂತಿರೋದನ್ನ ಎತ್ತು ಹಾಕುತ್ತದೆ. ಅಂಥ ಒಂದು ಪವರ್ಫುಲ್ ಪ್ರಾಣಿ ಅದು. ಇದೇನಾಗಿದೆ, ಇಲ್ಲೆಲ್ಲೋ ಅದಕ್ಕೆ ಇರಿಟೇಟ್ ಆಗಿತ್ತು, ಏನು ಕತೆ ಗೊತ್ತಿಲ್ಲ, ಯಾವುದೋ ಒಂದು ಹೇಳಿದಾಗ ಅವರು ರಾಜ್ಕುಮಾರ್ ಅದು ಕೆಳಗಡೆ ಬೀಳಿಸುವಾಗ ಅವ್ರಿಗೆ ಕಾಲಿಗೆ ಪೆಟ್ಟಾಯಿತು, ಕಾಲಿಗೆ ನೋವಾಯಿತು. ಆ ನೋವು ಭಾಳ ದಿವಸ ಅವ್ರನ್ನ ಕಾಡಿಸ್ತು. ಅವ್ರನ್ನ ಕಾಡಲಿಲ್ಲ, ಅದು ಅವ್ರನ್ನ ಕಾಡಿಸ್ತು. ಇದಾದಮೇಲೆ ಹುಲಿಯ ಹಾಲಿನ ಮೇವು ಚಿತ್ರದಲ್ಲಿ ಒಂದು ದೃಶ್ಯ ಇದೆ, ಸ್ವಲ್ಪ ತಮಾಷೆಗೆ ಹೇಳಿದವರು. ಅದು ಕೋಟೆ ಮೇಲಿಂದ ಅವರು ಜಂಪ್ ಮಾಡಬೇಕು. ಇದು ತುಂಬ ಎತ್ತರ ಇರೋದ್ರಿಂದ ಭಾರತಮ್ಮರು ಡೂಪ್ ಹಾಕಿ ಅಂತ ಕೂತೀವಿ. ರಾಜ್ಕುಮಾರ್ ಅವ್ರಿಗೆ ಸ್ವತಃ ನಾನೇ ಜಂಪ್ ಮಾಡಬೇಕು ಅಂತ ಆಸೆ, ಬಟ್ ಭಾರತಮ್ಮರಿಗೆ ಇಷ್ಟ ಇಲ್ಲ. ಇದೇ ರೀತಿ ಮಾತುಕತೆ ಆಗ್ತಿರ್ಬೇಕಾದ್ರೆ ಒಂದು ದಿವಸ ಶೂಟಿಂಗ್ ಮಾಡುವಾಗ ಭಾರತಮ್ಮರು ಬಂದಿಲ್ಲ. ಆವಾಗ ರಾಜ್ಕುಮಾರ್ ಅವರು ಹೇಗೂ ಇವತ್ತು ಬಂದಿಲ್ಲ, ಅವರು ನೀವೊಂದು ಕೆಲಸ ಮಾಡಿ, ಇವತ್ತಿನ ಶೂಟಿಂಗನ್ನು ನಾಳೆ ಹಾಕೊಂಬೋಣ, ಆ ಜಂಪ್ ಮಾಡೋ ಸೀನ್ ತೆಗೆದುಬೋಣ ಅಂತ ಆಟ ಹಿಡಿದ್ರಂತೆ. ಅದಾದಮೇಲೆ ಅವರು ಸ್ವತಃ ಡೂಪ್ ಇಲ್ದಲೆ ಅಷ್ಟು ಎತ್ತರದಿಂದ ಅವರೇ ಜಂಪ್ ಮಾಡ್ತಾರೆ. ಈ ದೃಶ್ಯ ಹುಲಿಯಲ್ಲಿ ನೀವು ಇವತ್ತು ನೀವು ನೋಡ್ಬೋದು. ಈ ರೀತಿ
ಹಲವಾರು ಸಾಹಸ ದೃಶ್ಯಗಳು ಇವುಗಳನ್ನೆಲ್ಲ ಮಾಡುವಾಗ ಎಷ್ಟೇ ದೊಡ್ಡ ನಾಯಕರಿರಲಿ, ಎಂಥ ಅನುಭವ ಇರಲಿ, ಈ ರೀತಿ ಅಪಾಯಗಳು ಅನ್ನೋದಿದೆಯಲ್ಲ ಇವು ಬಂದೇ ಬರ್ತವೆ. ಸಾಧ್ಯವಾದಷ್ಟು ಕಾಳಜಿ ವಹಿಸಬೇಕು, ಸಾಧ್ಯವಾದಷ್ಟು ಅದರಲ್ಲಿ ಎಚ್ಚರವಾಗಿರಬೇಕು. ಆಮೇಲೆ ಆವಾಗ ಟೆಕ್ನಾಲಜಿಗಳಿರಲಿಲ್ಲ, ಇವಾಗೆಲ್ಲ ಬೇಕಾದಷ್ಟು ಟೆಕ್ನಾಲಜಿ ಇರೋದ್ರಿಂದ ಇದನ್ನು ಭಾಳ ಸುಲಭವಾಗಿ ಮಾಡಬಹುದಾದ ಅನುಕೂಲಗಳಿದ್ದಾವೆ. ಸೊ ಅದನ್ನೆಲ್ಲ ನಮ್ಮ ಇಂಡಸ್ಟ್ರಿಯವರು ಉಪಯೋಗಿಸ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕಂದರೆ ಇತ್ತೀಚೆಗೆ ನಮ್ಮ ಉದಯ್ ಹಾಗೂ ಅನಿಲ್ ಇವರ ಒಂದು ಘೋರ ದುರಂತ ನಮ್ಮ ಕಣ್ಮುಂದೆ ಇದೆ. ಆ ದೃಶ್ಯ ನೋಡಿದಾಗ ನನಗೆ ಇದನ್ನು ಸ್ವಲ್ಪ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತು ನನಗೆ ಈ ವಿಷಯಗಳನ್ನ. ಅಷ್ಟೇ ನಾನು ಹೇಳೋದಷ್ಟೇ, ಇಲ್ಲಿ ಭಾಳ ಜಾಗ್ರತೆಯಿಂದ ಇರೋಣ. ಇವತ್ತು ನಮ್ಮ ಸವಲತ್ತುಗಳಿದೆ, ಅದನ್ನು ಉಪಯೋಗಿಸ್ಕೊಳ್ಳೋಣ. ಅಗಲಿದ ಈ ಇಬ್ಬರು ಅನಿಲ್ ಹಾಗೂ ಉದಯ್ ಘಾಟ್ರು ಯಾರಿದ್ದಾರೆ, ಮಿತ್ರರು ಗೆಳೆಯರು, ಇವರಿಗೆ ನನ್ನ ಶ್ರದ್ಧಾಂಜಲಿ. ಆತ್ಮಕ್ಕೆ ಶಾಂತಿ.